ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ವಿಜಯಪುರ ಜಿಲ್ಲೆಯಲ್ಲಿ ಮತ್ತೆ ಚಡ್ಡಿ ಗ್ಯಾಂಗ್ ಪ್ರತ್ಯಕ್ಷ ಆಗಿದೆ. ತಾಳಿಕೋಟೆ ಪಟ್ಟಣದ ಗಣೇಶ ನಗರದಲ್ಲಿ ಕಳ್ಳರು ಓಡಾಡಿದ್ದಾರೆ. ಕೈಯಲ್ಲಿ ಮಾರಕಾಸ್ತ್ರಗಳನ್ನ ಹಿಡಿದು ಬಂದಿದ್ದಾರೆ ಕದೀಮರು. ಇವರು ಹಾಕೊಳ್ಳೋದು ಅಂಗಿ, ಬನಿಯನ್, ಚಡ್ಡಿ ಹಾಗೆ ಮುಖಕ್ಕೊಂದು ಮಾಸ್ಕ್ ಅಷ್ಟೇ. ಈ ರೀತಿಯಾಗಿ ಎಂಟ್ರಿ ಕೊಡ್ತಾರೆ ಚಡ್ಡಿ ಗ್ಯಾಂಗ್. ಇವರುಗಳು ಓಡಾಡಿರುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಗಣೇಶ ನಗರದ ಮನೆಯೊಂದರಲ್ಲಿ ಕಳ್ಳತನಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ನಾಯಿಗಳು ಬೊಗಳೋದಕ್ಕೆ ಶುರು ಮಾಡುತ್ತೆ, ಆಗ ಅಲ್ಲಿಂದ ಕಾಲ್ ಕಿತ್ತಿದ್ದಾರೆ ಗ್ಯಾಂಗ್. ನೋಡಿ ಯಾವ ರೀತಿಯಾಗಿ ಬರ್ತಾರೆ ಅಂತ ಸಿಸಿಟಿವಿ ಫುಟೇಜ್ ನಲ್ಲಿ ಅವರ ದೃಶ್ಯಗಳು ಸೆರೆಯಾಗಿದೆ, ಗಮನಿಸಬಹುದು ನೀವು. ಅಪರಿಚಿತರು ಕಂಡು ಬಂದ್ರೆ ತಿಳಿಸುವಂತೆ ಇದೀಗ ಖಾಕಿ ಸೂಚನೆಯನ್ನ ಕೊಟ್ಟಿದೆ. ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಸಾರ್ವಜನಿಕರಿಗೆ ಸೂಚನೆ ಹೋಗಿದೆ. ಇದು ವಿಜಯಪುರದ ತಾಳಿಕೋಟೆಯ ದೃಶ್ಯ. ಚಡ್ಡಿ ಗ್ಯಾಂಗ್ ಮತ್ತೊಮ್ಮೆ ಪ್ರತ್ಯಕ್ಷ ಆಗಿದೆ. ಅಂಗಿ, ಬನಿಯನ್, ಚಡ್ಡಿ ಹಾಕೊಳ್ತಾರೆ, ಮುಖಕ್ಕೆ ಮಾಸ್ಕ್ ಹಾಕೊಳ್ತಾರೆ, ಕೈನಲ್ಲಿ ಮಾರಕಾಸ್ತ್ರಗಳನ್ನ ಹಿಡಿದು ಎಂಟ್ರಿ ಕೊಟ್ಟಿದ್ದಾರೆ. ಅಲ್ಲಲ್ಲಿ ಓಡಾಡಿರುವಂತಹ ದೃಶ್ಯ ಸಿಸಿಟಿವಿಯಿಂದ ಗೊತ್ತಾಗ್ತಾ ಇದೆ. ಕೈಯಲ್ಲಿ ಮಾರಕಾಸ್ತ್ರ ಇದೆ. ತಾಳಿಕೋಟೆ ಪಟ್ಟಣದ ಗಣೇಶ ನಗರದಲ್ಲಿ ಕಳ್ಳರು ಓಡಾಡಿದ್ದಾರೆ. ಹಾಗೆ ಕದಿಯೋ ಪ್ರಯತ್ನ ಕೂಡ ಮಾಡಿದ್ದಾರೆ. ಮನೆಯೊಂದರಲ್ಲಿ ಕಳ್ಳತನಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ನೋಡಿ, ಚಿಲಕವನ್ನ ಮುರಿದಿದ್ದಾರೆ ಕಳ್ಳರು. ಆ ದೃಶ್ಯ ಗಮನಿಸಬಹುದು ನೀವು. ಆಗ ನಾಯಿಗಳು ಬೊಗಳೋದಕ್ಕೆ ಆರಂಭ ಮಾಡ್ತವೆ, ಅಲ್ಲಿಂದ ಓಡ್ ಹೋಗಿದ್ದಾರೆ. ಪೊಲೀಸರು ಕೂಡ ಇದೀಗ ಸಾರ್ವಜನಿಕರಿಗೊಂದು ಸೂಚನೆ ಕೊಟ್ಟಿದ್ದಾರೆ. ಅಪರಿಚಿತರು ಯಾರಾದರೂ ಕಂಡು ಬಂದ್ರೆ ಮಾಹಿತಿಯನ್ನ ಕೊಡಿ, ತಿಳಿಸಿ ಅನ್ನೋದಾಗಿ ಹೇಳಿದ್ದಾರೆ. ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಸಾರ್ವಜನಿಕರಿಗೆ ವಿಶೇಷ ಸೂಚನೆ ಕೂಡ ಹೋಗಿದೆ. ಎಷ್ಟು ಡೇಂಜರಸ್ ಗ್ಯಾಂಗ್ ನೋಡಿ. ಈ ದೃಶ್ಯದಲ್ಲಿ ಸುಮಾರು 6 ಜನ ಕಾಣಿಸ್ತಾ ಇದ್ದಾರೆ. ಮನೆಗಳಿಗೆ ನುಗ್ತಾರೆ, ಕಳ್ಳತನ ಮಾಡ್ತಾರೆ. ಬಟ್ ಇಲ್ಲೊಂದು ವಿಫಲ ಯತ್ನ. ಚಿಲಕ ಮುರಿದಿದ್ದಾರಷ್ಟೇ, ಮನೆಯ ಲ್ಯಾಚ್ ಇದೆಯಲ್ಲ ಅದನ್ನ ಮುರಿದಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಅಶೋಕ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಅಶೋಕ್, ಚಿಲಕ ಮುರಿದಿದ್ದಾರೆ ಹೊರತು ಬೇರೆ ಏನಾದ್ರೂ ಕಳ್ಳತನ ಆಗಿರೋದು ಆ ಬೀದಿಯಲ್ಲಿದೆಯಾ? ಜೊತೆಗೆ ಏನೇನು ಸೂಚನೆಗಳನ್ನ ಪೊಲೀಸ್ ಇಲಾಖೆ ಕೊಟ್ಟಿದೆ ಅಂತ? ಸದ್ಯದ ಮಾಹಿತಿಯ ಪ್ರಕಾರ ಏನು ಚಡ್ಡಿ ಗ್ಯಾಂಗ್ ಅಥವಾ ಏನು ಪರ್ದಿ ಗ್ಯಾಂಗ್ ಅಂತ ಹೇಳ್ತೀವಿ, ಇದು ಒಂದು ಮನೆಯ ಕಳ್ಳತನಕ್ಕೆ ಯತ್ನ ಮಾಡಿತ್ತು. ಆದ್ರೆ ಆ ಮನೆಯಲ್ಲಿ ಯಾವುದೇ ಕಳ್ಳತನ ಆಗಿಲ್ಲ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಈ ಹಿಂದೆ ವಿಜಯಪುರ ಜಿಲ್ಲೆಯಾದ್ಯಂತ ಭಾರಿ ಭಯವನ್ನು ಮೂಡಿಸಿದ್ದ ಚಡ್ಡಿ ಗ್ಯಾಂಗ್ ಮತ್ತೆ ವಿಜಯಪುರ ಜಿಲ್ಲೆಯಲ್ಲಿ ಕಾಣಿಸಿಕೊಂಡಿದ್ದು ಜಿಲ್ಲೆಯ ಜನರ ಒಂದು ಭಯಕ್ಕೆ ಕಾರಣವಾಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ವಿಜಯಪುರ ಜಿಲ್ಲೆ ತಾಳಿಕೋಟೆ ಪಟ್ಟಣದ ಗಣೇಶ ನಗರದಲ್ಲಿ ಈ ಚಡ್ಡಿ ಗ್ಯಾಂಗ್ ಓಡಾಡಿದೆ. ಇವರು 6 ಜನರು ಕಳೆದಿರುವ ಈ ಗ್ಯಾಂಗ್ ಓಡಾಟ ಸಿಸಿ ಕ್ಯಾಮೆರಾದಲ್ಲಿ ಒಂದು ಸೆರೆಯಾಗಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಕಳ್ಳರು ಬರೀ ಓಡಾಡಿಲ್ಲ, ಕೈಯಲ್ಲಿ ಏನು ಮಾರಕಾಸ್ತ್ರಗಳಿದಾವೆ, ಮತ್ತೆ ಡೊನ್ನೆ ಮತ್ತು ಇತರ ಆಯುಧಗಳು ಕೂಡ ಇಲ್ಲಿ ಕಂಡು ಬರ್ತಾ ಇದಾವೆ. ಇವರು ಗಣೇಶ ನಗರದ ಮನೆಯೊಂದನ್ನ ಕಣ್ಣ ಹಾಕಲು ಮುಂದಾಗಿದ್ದಾಗ ಸಾರ್ವಜನಿಕರು ಎಚ್ಚರಗೊಂಡಿದ್ದಾರೆ. ಇದಕ್ಕೆ ಕಾರಣ ಏನಂತಂದ್ರೆ ಆ ಪ್ರದೇಶದಲ್ಲಿ ಇರ್ತಕ್ಕಂಥ ನಾಯಿಗಳು ಹೆಚ್ಚಾಗಿ ಏನು ಬೊಗಳಿದ ಕಾರಣ ಜನರು ಎದ್ದಿದ್ದಾರೆ. ಆಗ ಅಲ್ಲಿಂದ ಈ ಕದಿಮರು ಕಾಲ್ಕಿದ್ದಿದ್ದಾರೆ. ಈ ನಿಟ್ಟಿನಲ್ಲಿ ಜನರ ಆತಂಕಕ್ಕೆ ಒಂದು ಕಾರಣವಾಗಿದೆ. ಜನರ ಆತಂಕ ದೂರ ಮಾಡೋಕೆ ಪೊಲೀಸರು ಕೂಡ ಹಲವಾರು ಸೂಚನೆಗಳನ್ನ ಕೊಟ್ಟಿದ್ದಾರೆ. ತಾಳಿಕೋಟೆ ತಾಲೂಕಿನ ವ್ಯಾಪ್ತಿಯಲ್ಲಿ ಈ ತರ ಇರ್ಬೋದು, ಇನ್ನಿತರ ಪ್ರದೇಶಗಳಲ್ಲಿ ಇಂತರ ಒಂದು ಅನುಮಾನಾಸ್ಪದ ವ್ಯಕ್ತಿಗಳು ರಾತ್ರಿ ವೇಳೆ ಕಂಡು ಬಂದ್ರೆ ತಕ್ಷಣವೇ ಸಮೀಪದ ಪೊಲೀಸ್ ಠಾಣೆಗೆ ತಿಳಿಸಬೇಕು. ಈ ನಿಟ್ಟಿನಲ್ಲಿ ನಾವು ಕ್ರಮಗಳನ್ನ ತೆಗೆದುಕೊಳ್ತೇವೆ ಅನ್ನೋ ಮಾತನ್ನ ಪೊಲೀಸ್ ಇಲಾಖೆ ನೀಡಿದೆ. ಚೈತ್ರ. ಓಕೆ, ಥ್ಯಾಂಕ್ ಯು ಅಶೋಕ್ ಮಾಹಿತಿಗಾಗಿ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಬಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH